ಇನ್ನು ರಾಜ್ಯ ಬಜೆಟ್ ಕುರಿತು ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಜೆಟ್ ಓದಿದ್ದು ಪಾಕ್ನವರಿಗೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಮುಸ್ಲಿಮರಿಗೆ ಮೀಸಲಾತಿ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಉಳಿದ ಸಣ್ಣ ಪುಟ್ಟ ಗುತ್ತಿಗೆದಾರರು ಏನು ಮಾಡಬೇಕು? ಮುಸ್ಲಿಮರಿಗೆ ಕೊಡೋ ಹಣ ನಮ್ಮ ದೇವಸ್ಥಾನದ ಹಣ, ಅಲ್ಪಸಂಖ್ಯಾತರಿಗೆ ಮದುವೆಗೆ ಹಣ, ಉಳಿದವರಿಗೆ ಯಾಕಿಲ್ಲ? ಇದೇನು ಪಾಕಿಸ್ತಾನನಾ ಅಂತ ಪ್ರಹ್ಲಾದ್ ಜೋಶಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಜೆಟ್ ವಿರುದ್ಧ ಕಿಡಿಕಾರಿದ್ದಾರೆ. ಈ ಬಜೆಟ್ ಹೆಂಗಾಗ್ಯದ ಅಂದ್ರೆ ಪಾಕಿಸ್ತಾನದಾಗ ಇವ್ರು ಓದಿ ತಿಳಿದಿಲ್ಲ, ಗೊತ್ತಿಲ್ಲ ನನಗೆ. ಅವರು ಓದಿದ್ದವ್ರು ಇವ್ರು ಕನ್ನಡದಾಗ ಓದ್ಯಾರ. ಪಾಕಿಸ್ತಾನದವ್ರು ಕೇಳಿದ್ರೆ ನೋಡ್ರಿ ಇವ್ರದ್ದು ನಿನ್ನೆ ಕಂಟಿನ್ಯೂಸ್ ಓದಿದ್ದು ಇಷ್ಟು ಯಾರ ಬಗ್ಗೆ ಓದಿಲ್ಲ ಇಡೀ ಬಜೆಟ್ನಾಗ. ಸರ್ಕಾರಿ ಯೋಜನೆಗಳಲ್ಲಿ 2 ಕೋಟಿವರೆಗಿನ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಯಾಕೆ? ನಮ್ಮ ದಲಿತ ಬಾಂಧವರಿಗೆ ಕೊಟ್ಟಿದ್ರು, ಓಕೆ ಕೊಡಬೇಕು, ಕೊಟ್ಟಿವಿ, ಕರೆಕ್ಟ್ ಅದ. ಉಳಿದವ್ರು ಕಸ್ಕೊಂಡು ಇವ್ರು ಕೊಡೋರಿಗೆ 2 ಕೋಟಿವರೆಗೆ ಅವ್ರಿಗೆ ಮೀಸಲಾತಿ ಅಂದ್ರೆ ಉಳಿದವ್ರು ಏನು ಮಾಡ್ಬೇಕು? ಸಣ್ಣ ಪುಟ್ಟ ಕಾಂಟ್ರಾಕ್ಟರ್. ಮುಸ್ಲಿಂ ಇಮಾಮ್ ಮತ್ತು ಮೌಲ್ವಿಗಳ ಗೌರವಧನ 6,000ಕ್ಕೆ ಹೆಚ್ಚಳ. ಅದಕ್ಕೇನು ಮಾಡ್ಯಾರ? ಅದಕ್ಕೊಂದು ಕಂಪೇರ್ ಮಾಡಲಿಕ್ಕೆ ಅದೇನೋ ಸತ್ವಿಕ್ ಹಣ, ಸಸ್ತಿಕ್ ಹಣ ಜಾಸ್ತಿ ಮಾಡಿವಿ ಅಂತ ಹೇಳ್ಯಾರ. ಅದ ನಮ್ಗೆ ದೇವಸ್ಥಾನದಿಂದ ಬರೋ ಆದಾಯದ ಇವ್ರಿಗೇನು ಕೊಡ್ತೀರಲ್ಲ ನೀವು, ಇದು ನಾವು ಕೊಡೋ ಟ್ಯಾಕ್ಸ್ನಿಂದ ಕೊಡ್ತೀರಿ. ಯಾರು ಮೂರ್ಖ ಮಾಡ್ಲಿಕ್ಕೆ ಹೊಂಟ್ರಿ ಸಿದ್ದರಾಮಯ್ಯನವ್ರೆ? ಜನರಿಗೇನು ತಿಳಿದಿಲ್ಲ ಅಂತ ತಿಳ್ಕೊಂಡ್ರಿ ನೀವು. ಅಲ್ಪಸಂಖ್ಯಾತರ ಮದುವೆಗೆ 50,000 ರೂಪಾಯಿ, ಬಾಕಿಯವ್ರಿಗೆ ಹಾಕಿಲ್ಲ. ಹಿಂದೆನೂ ಶಾದಿ ಮಹಲ್ ಶಾದಿ ಭಾಗ್ಯ ಮಾಡಿದ್ರೆ ಹಾಳಾಗಿ ಹೋಗಿದ್ರ ಪೊಲಿಟಿಕಲಿ. ಈಗ ಮತ್ತೆ 50,000 ರೂಪಾಯಿ ಅವ್ರು ಕೊಡೋದಂತ. ಯಾರ್ದೋ ದುಡ್ಡು ಎಲ್ಲ ಮಂದಿ ಜಾತ್ರೆ. ಪಾಕಿಸ್ತಾನ ಏನಿದು ಅವ್ರಿಗೆ ಅಷ್ಟ ಕೊಡ್ಲಿಕ್ಕೆ? ಎಲ್ಲರಿಗೂ ಕೊಡ್ರಿ. ಅಲ್ಪಸಂಖ್ಯಾತರ ಸಾಂಸ್ಕೃತಿಕ ಚಟುವಟಿಕೆಗಳಿಗೆ 50 ಲಕ್ಷ. ಬೇರೆದವ್ರ ಸಂಸ್ಕೃತಿ ಇಲ್ಲ. ಯಾವ ಸಂಸ್ಕೃತಿ ಮಾಡೋರು ನೀವು? ಇಲ್ಲೇ ಯಾವ ಸಂಸ್ಕೃತಿ ಮಾಡೋರು? ಬ್ರದರ್ ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿನ ಇದು? ಕುಕ್ಕರ್ ಬಾಂಬ್ ಅಲ್ಲ ಬ್ರದರ್ ಅವರು ಅಂತ ಹೇಳಿದ್ರಲ್ಲ, ಆ ಸಂಸ್ಕೃತಿ ತರ ಕೊಟ್ಟಿದ್ದೀರ. ಮುಸಲ್ಮಾನರಿಗೋಸ್ಕರ ಮುಸಲ್ಮಾನರಿಂದ ಆಗಿರುವಂಥ ಬಜೆಟ್. ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳ್ತೀವಿ. ಅವ್ರೇನು ಹೇಳ್ತಾರೆ? ಸಾಬ್ರ ವಿಕಾಸ ಅಷ್ಟ, ಬೇರೆದವ್ರ ವಿಕಾಸ ಬೇಡ, ನಾವು ಸಾಬ್ರ ವಿಕಾಸ ಮಾಡ್ಬೋದು. ಬೇರೆದವ್ರಿಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರಿ ನೀವು? ಗ್ಯಾರಂಟಿ ಯೋಜನೆಗಳಿಗೆ ಜೊತೆಗೆ ವಿತ್ತೀಯ ಶಿಸ್ತನ್ನು ಕಾಪಾಡ್ಕೊಂಡ್ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತಿನ ತನಕ ಸಿದ್ದರಾಮಯ್ಯನವ್ರು ಉತ್ತರ ಕೊಟ್ಟಿಲ್ಲ. ನಾ ಹೇಳಿದ್ದು, ನೀವು ಹೇಳಿದ್ರೆ ನಾವು ಗ್ಯಾರಂಟಿ ಯೋಜನೆಯನ್ನು ಮಾಡ್ಬೇಕಂದ್ರೆ ನಾವು SC PT ಗಿಟ್ಟದ ದುಡ್ಡು ವಾಪಸ್ ತಕ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ರೆ ನೀವು. ಮತ್ತು ಒಟ್ಟು SC/ST ಜನಾಂಗಕ್ಕೆ ನೀವೇನು ದುಡ್ಡು ಕೊಟ್ಟಿರಿ ಕಳೆದ 2 ವರ್ಷದೊಳಗೆ? ಗೃಹಲಕ್ಷ್ಮಿ ಮತ್ತೊಂದು ಮುಗಿದಂದ್ರೊಳಗೆ ಅದ್ರೊಳಗೆ SC/ST ಇದ್ದಾರೆ ಸಪ್ರೇಟ್ ಇದೆಯಾ ನಿಮ್ಮ ಹತ್ರ? ಮತ್ತು SC PT ಇರೋದು ಅದಕ್ಕೆ ನೀವು ಹೇಳಬೇಕಾಗಿತ್ತು. ನಿಮ್ಮದು SC PT ಬಂದ್ ಮಾಡಿ ನಾವು ನಿಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿರಿ. ನಾಚಿಕ್ ಬರೋದಿಲ್ಲ ಸಿದ್ದರಾಮಯ್ಯನವರು? ಎಷ್ಟು ಸುಳ್ಳು ಹೇಳ್ತೀರಿ ನೀವು, ನಿಮ್ಮ ಮಂತ್ರಿಗಳು? ಬಜೆಟ್ದಾಗ ಇಷ್ಟು ಪಾಲಿಟಿಕ್ಸ್ ನಾನು ನೋಡಿಲ್ಲ. ಅಂದ್ರೆ ಬರೀ ಕೇಂದ್ರಕ್ಕೆ ಬೈಯೋದ ಬಜೆಟ್ ಅಂತ ತಿಳ್ಕೊಂಡ್ಬಿಟ್ರೆ ಅವರು. ಕೇಂದ್ರವನ್ನ ಯಾಕಂದ್ರೆ ಕುಣಿಲಿಕ್ಕೆ ಬರಲಾರ್ದವ ನೆಲ ಡೊಂಕ್ ಅಂತ ಹೇಳಿ ನಮ್ಮಲ್ಲಿ ಒಂದು ಗಾದಿ ಮಾತದ. ಕೈಲಾಗದವ ಮೈಯೆಲ್ಲ ಪರಿಚ್ಕೊಂಡ ಅಂತ ಹೇಳಿ. ಇವ್ರಿಗೆ ಮಾಡ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಪ್ರತಿಯೊಂದಕ್ಕೂ ಕೇಂದ್ರವನ್ನ ಬೈಯುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ.